ಸ್ವಾಮಿ? ನೀನು ಕೇಳ್ಕೊಳ್ತಿರೋದು, ನೀನು ಅನ್ಕೊಳ್ತಿರೋ ಅಂಥದ್ದು, ನಿನಗೆ ಇಷ್ಟ ಇಲ್ಲದೆ ಇರೋಂಥದ್ದು, ನೀನು ಊಹಿಸ್ಕೊಳ್ದೆ ಇರೋಂಥದ್ದು ನಡೆಯುತ್ತೆ ತಾಯಿ. ಏನ್ ಸ್ವಾಮಿ ಅದು? ಗೊತ್ತಾಗ್ಬೇಕಾಗಿರೋರ್ಗೆ ಗೊತ್ತಾಗೋಗಿದೆ. ನನ್ನ ಹತ್ರ ಹೇಳಲ್ವಾ? ತಿಳ್ಕೊಂಡು ನಿನಗೇನು ಮಾಡಕ್ಕಾಗಲ್ಲ. ನಡೆಯೋದನ್ನ ನೀನು ತಡೆಯಕ್ಕಾಗಲ್ಲ. ಅಷ್ಟಕ್ಕೂ ಏನ್ ನಡೆಯುತ್ತೆ ಅಂತ ಗೊತ್ತಾದ್ರೆ ಅಲ್ವಾ ತಡೆಯೋದಕ್ಕೆ? ಇದು ಹೊಸದಾಗಿ ನಡೀತಾ ಇರೋದಲ್ಲ ತಾಯಿ, ಒಂದು ಸಮಯದಲ್ಲಿ ನಡೆದಿರೋದೆ, ಪದೇ ಪದೇ ನಡೀತಿರೋದೆ, ಈಗಲೂ ನಡೆಯುತ್ತೆ. ಹಾಗೇನೆ ಕಾಲ ಸ್ವರೂಪ ಬದಲಾದ ಹಾಗೆ, ಪ್ರಕೃತಿ ರೂಪ ಬದಲಾದ ಹಾಗೆ, ಮನುಷ್ಯನ ನೈಜ ಬದಲಾದ ಹಾಗೆ ವಿಧಿ ಕೂಡ ತನ್ನ ಗಮನ ಬದಲಾಯಿಸ್ಕೊಂಡಿದೆ. ನೀವ್ ಏನ್ ಹೇಳ್ತಿದ್ದೀರೋ ನನಗೇನೋ ಅರ್ಥ ಆಗ್ತಿಲ್ಲ. ಅರ್ಥ ಆಗದೆ ಇರೋದೇ ಒಳ್ಳೇದು ತಾಯಿ. ಅರ್ಥ ಆದ್ರೂ ನಿನ್ನ ಭವಿಷ್ಯ ಏನು ಬದಲಾಗೋದಿಲ್ಲ. ನಾಳೆ ಏನ್ ನಡೆಯುತ್ತೋ ಇವಾಗ ಹೇಗ್ ಹೇಳಕ್ಕಾಗತ್ತೆ ಸ್ವಾಮಿ? ಗೆಲುವು ಸೋಲು ಪ್ರಯತ್ನ ಹೋರಾಟದ ಮೇಲೆ ನಿರ್ಧಾರ ಆಗುತ್ತೆ ಹೊರತು ಮೊದ್ಲೇ ಊಹಿಸಿ ಹೇಳೋ ಜ್ಯೋತಿಷ್ಯದಿಂದ ಅಲ್ಲ. ನಂದು ಊಹೆ ಅಲ್ಲಮ್ಮ, ಕಲ್ಪನೆ ಮೊದಲೇ ಅಲ್ಲ. ಇದು ಚರಿತ್ರೆ, ಇದು ಶಾಸನ, ಇದು ಈ ವಿಧಿ ಹೀಗೆ ನಡಿಬೇಕು ಅಂತ ವಿಧಾತ ನಿರ್ಧರಿಸಿದ್ದಾನೆ. ಇದನ್ನ ಬದಲಾಯಿಸೋದಕ್ಕೆ ಯಾರ ಕೈಲೂ ಆಗಲ್ಲ. ನೀನೇ ಯುದ್ಧ ಮಾಡಬೇಕು. ಯಾರ ಜೊತೆ ಯುದ್ಧ ಮಾಡ್ಬೇಕು? ನನ್ನ ಶತ್ರು ಯಾರು ಅಂತ ಹೇಳಿ ಸ್ವಾಮಿ. ನಿನ್ನ ಶತ್ರು ಕಣ್ಣಿಗೆ ಕಾಣೋದಿಲ್ಲ, ಕಿವಿಗೆ ಕೇಳೋದಿಲ್ಲ, ಆದರೆ ರೂಪ, ಸ್ವರೂಪ, ಆಯುಧ ಇದೇನು ನಿನಗೆ ಗೊತ್ತಿಲ್ಲ. ನಿನ್ನ ಸಾವನ್ನ ವರವಾಗಿ ಪಡ್ಕೊಂಡಿರೋ ಆ ಶತ್ರು ನಿನ್ನ ಸೋಲನ್ನ ತನ್ನ ಗೆಲುವಾಗಿ ಮಾಡ್ಕೊಂಡಿದೆ. ನಿನ್ನ ಸುತ್ತ ಪದ್ಮವ್ಯೂಹನ ಹಣಿಯೋದೇ ಅವತರ ವ್ಯೂಹ. ನಿನ್ನನ್ನು ಚಕ್ರವ್ಯೂಹದಲ್ಲಿ ಬಂಧಿಸೋದೆ ಅದರ ಗುರಿ. ಅದನ್ನು ನೀನು ಕನಿಷ್ಠ ಎದುರಿಸೋದಕ್ಕೂ ಆಗಲ್ಲ. ಈ ಮಾತುಗಳನ್ನೇನಾ ನಾಣಿ ಅಂಕಲ್ಗೆ ಹೇಳಿದ್ದು? ನೀವ್ ಹೀಗೆ ಭಯ ಪಡಿಸಿದ್ದಕ್ಕೆ ಅಂಕಲ್ಗೆ ಪಾರ್ಶ್ವವಾಯು ಆಗಿದ್ದು. ಸಾಧ್ಯ ಆದ್ರೆ ಧೈರ್ಯ ಹೇಳ್ಬೇಕೇ ಹೊರತು ನಿಮ್ಮಂತವ್ರು ಕೂಡ ಭಯ ಪಡಿಸಿದ್ರೆ ಹೇಗ್ ಸ್ವಾಮಿ? ನಿಜಾನೇ ತಾಯಿ, ಅದಕ್ಕೆ ನಾಣಿಗೆ ಪರಿಹಾರ ಮಾರ್ಗ ಹೇಳಿದ್ವಿ. ನಿನಗೆ ನಿಜ ಹೇಳ್ತಾ ಇದ್ದೀವಿ. ಹೋರಾಡಬೇಕಾಗಿರೋದು ನೀನೇ ಆಗಿರೋದಕ್ಕೆ ನಿನಗೆ ಪರಿಸ್ಥಿತಿ ಗೊತ್ತಾಗಬೇಕು.